ಆರ್ಸಿಬಿ ಕಾಲ್ ತುಳಿತ ದುರಂತವಾಗಿ ಸುಮಾರು 13 ದಿನ ಕಳೆದಿದೆ. ಇದೀಗ ಬಿಜೆಪಿ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಅನೇಕ ಪ್ರತಿಭಟನೆಗಳನ್ನ ರ್ಯಾಲಿಗಳನ್ನ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಮುಂದಿನ ನಡೆ ಏನಿದೆ ಅಂತ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಜೊತೆ ಹೇಳಿದ್ದೀನಿ. ಸರ್, ಗವರ್ನರ್ ಮನೆಗೆ ಹೋಗುವಂತ ಪ್ಲಾನ್ನಲ್ಲಿ ಬಿಜೆಪಿ ಇದೆ ಖಂಡಿತ. ಯಾಕೆ ಅಂತಂದರೆ 3ನೇ ತಾರೀಕು ನಡೆದ ಈ RCB ವಿಜಯೋತ್ಸವದಲ್ಲಿ ಅವತ್ತು ಇಡೀ ರಾತ್ರಿ ಜನಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಳಗ್ಗೆ ಇದ್ದಕ್ಕಿದ್ದಂತೆ ಸರ್ಕಾರವೇ ಮುಂದೆ ನಿಂತು, ಇನ್ನೂ ಅವರು ನಿದ್ರೆಯಿಂದ ಎದ್ದಿರೋದಿಲ್ಲ. ಆದರೆ ಸರ್ಕಾರಕ್ಕೆ ಏನು ಹಿಡಿದಿತ್ತು? ಅಷ್ಟು ತರಾತುರಿಯಲ್ಲಿ ಅವರನ್ನು ಕರೆಸಬೇಕು, ಜನ ಸೇರಿಸ್ಬೇಕು, ಇದೆಲ್ಲ ಏನು ಹಿಡಿದಿತ್ತು? ಆದರೆ ನೀವು ಮಾಡಿದ ವಿಪರ್ಯಾಸ ಇದು ಎಂಥದ್ದಂತಂದರೆ, ನಿಮ್ಮ ಅಚಾತುರ್ಯದಿಂದ 11 ಜೀವಗಳು ಹೋದ್ವಲ್ಲ, ಇದಕ್ಕೆ ಉತ್ತರ ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಆದರೆ ಇನ್ನೊಂದು ನನಗೆ ಅರ್ಥವಾಗದೇ ಇರೋದು, ಅಲ್ಲಿ ನೀವು ಕಂಟಿನ್ಯೂಸ್ ಇದು KCAD ಸ್ಟೇಡಿಯಂನಲ್ಲೇ ಮಾಡಿಬಿಟ್ಟಿದ್ದಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲೇ ನಡೆದು ಹೋಗೋದು, ಇದಾಗೋದು. ಅಲ್ಲಿ ಎಲ್ಲ ಗೇಟ್ಗಳನ್ನು ತೆಗೆದು ವ್ಯವಸ್ಥಿತವಾಗಿ ಮಾಡಿದ್ರು. ಇಲ್ಲೂ ಮೆಟ್ಗಳ ಮೇಲೆ ಮಾಡ್ತೀವಿ, ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದ್ರಿ, ಅಲ್ಲಿಗೂ ಬನ್ನಿ ಅಂದ್ರಿ, ಇಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ, ಅಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ. ನನಗೆ ಅಲ್ಲಿ ನಡೀತಾ ಇರೋದು ನನಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಇಲ್ಲಿ ನಡೆದಿದ್ದು ಸರಿ ನಡೆದಿದೆ, ಅದು ನನ್ನ ಜವಾಬ್ದಾರಿ, ಅಲ್ಲಿ ನಡೆದಿದ್ದು ನನ್ನ ಜವಾಬ್ದಾರಿ ಅಲ್ಲ, ಈಗ ನುಡಿಸ್ಕೊಳ್ಳೋದು. ಇದರಿಂದ ಕಪ್ಪು ಗೆದ್ದಿದ್ದು ಎಷ್ಟು ಸಂಭ್ರಮಾಚರಣೆ ಮಾಡಿದ್ರು, ಮರುದಿನ ಅಷ್ಟೇ ಶೋಕಾಚರಣೆ ಮಾಡಬೇಕಾಯ್ತಲ್ಲ. ಇದಕ್ಕೆ ಕಾರಣ ಯಾರು? ಸರ್ಕಾರ ಅಲ್ವಾ? ಈ ಹೊಣೆಗಾರಿಕೆಯಿಂದ ಹೇಗೆ ನುಡಿಸ್ಕೊಳ್ಳಿಕ್ಕೆ ನೀವು ಸಾಧ್ಯ? ಈಗಲೂ ಕೂಡ ಪಶ್ಚಾತ್ತಾಪದ ಮಾತುಗಳೇ ನಿಮ್ಮ ಬಾಯಿಂದ ಬರ್ತಾ ಇಲ್ಲ. ಗವರ್ನರ್ನು ಕೂಡ ಕರೆದು ಆ ಗವರ್ನರ್ ಬಂದ ಆ ವೇದಿಕೆ ಹೇಗಿರಬೇಕು? ಆ ಶಿಸ್ತೇ ಇರಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೆ ಸಂಬಂಧಿಕರನ್ನೆಲ್ಲ ಕರೆಸಿ ಡ್ಯಾಸ್ ಮೇಲೆ ಕುಳಿತುಕೊಂಡು ಗವರ್ನರ್ಗೂ ಗೌರವ ಇಲ್ಲದಂತೆ ಇದನ್ನೆಲ್ಲ ಮಾಡಿದ್ರಿ. ಪ್ರೋಟೋಕಾಲ್ ಲ್ಯಾಬ್ಸ್ ಅಲ್ಲೇ ಆಯಿತು. ಆದ್ದರಿಂದಾಗಿ ನೀವು ಮಾಡಿದ ತಪ್ಪಿಗೆ ಇವತ್ತು ಇಂತಹ ಅನಾಹುತಗಳಾಗಿರೋದು. ಅದರಿಂದಾಗಿ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ನಡೆದಿದೆ. ಇದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ BJPಯವರು ಅಂತೀರಿ. ನಾನೊಂದು ಮಾತು ಕೇಳ್ತೇನೆ, ಸರ್ಕಾರವೇ ಸತ್ತು ಬಿದ್ದಿದೆ. ಕಾಂಗ್ರೆಸ್ ನಾಯಕತ್ವ ಇವತ್ತು ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಸತ್ತ ಕಾಂಗ್ರೆಸ್ಸು ಸತ್ತ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಮಾಡಿದರೆ ಅದನ್ನು ನೀವು ಹೆಣದ ಮೇಲೆ ಅಂತ ಅಂದ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಗವರ್ನರ್ನ ಭೇಟಿ ಅನ್ಕೊಂಡಿದ್ದೇವೆ. ಯಾವತ್ತು ಅನ್ನೋದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿದ್ರೆ ತಿಳಿಸ್ತೇನೆ. ಇವಿಷ್ಟಾಗಿತ್ತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಕಾಲ್ ತುಳಿತ ದುರಂತವಾಗಿ ಸುಮಾರು 13 ದಿನ ಕಳೆದಿದೆ. ಇದೀಗ ಬಿಜೆಪಿ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಅನೇಕ ಪ್ರತಿಭಟನೆಗಳನ್ನ ರ್ಯಾಲಿಗಳನ್ನ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಮುಂದಿನ ನಡೆ ಏನಿದೆ ಅಂತ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಜೊತೆ ಹೇಳಿದ್ದೀನಿ. ಸರ್, ಗವರ್ನರ್ ಮನೆಗೆ ಹೋಗುವಂತ ಪ್ಲಾನ್ನಲ್ಲಿ ಬಿಜೆಪಿ ಇದೆ ಖಂಡಿತ. ಯಾಕೆ ಅಂತಂದರೆ 3ನೇ ತಾರೀಕು ನಡೆದ ಈ RCB ವಿಜಯೋತ್ಸವದಲ್ಲಿ ಅವತ್ತು ಇಡೀ ರಾತ್ರಿ ಜನಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಳಗ್ಗೆ ಇದ್ದಕ್ಕಿದ್ದಂತೆ ಸರ್ಕಾರವೇ ಮುಂದೆ ನಿಂತು, ಇನ್ನೂ ಅವರು ನಿದ್ರೆಯಿಂದ ಎದ್ದಿರೋದಿಲ್ಲ. ಆದರೆ ಸರ್ಕಾರಕ್ಕೆ ಏನು ಹಿಡಿದಿತ್ತು? ಅಷ್ಟು ತರಾತುರಿಯಲ್ಲಿ ಅವರನ್ನು ಕರೆಸಬೇಕು, ಜನ ಸೇರಿಸ್ಬೇಕು, ಇದೆಲ್ಲ ಏನು ಹಿಡಿದಿತ್ತು? ಆದರೆ ನೀವು ಮಾಡಿದ ವಿಪರ್ಯಾಸ ಇದು ಎಂಥದ್ದಂತಂದರೆ, ನಿಮ್ಮ ಅಚಾತುರ್ಯದಿಂದ 11 ಜೀವಗಳು ಹೋದ್ವಲ್ಲ, ಇದಕ್ಕೆ ಉತ್ತರ ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಆದರೆ ಇನ್ನೊಂದು ನನಗೆ ಅರ್ಥವಾಗದೇ ಇರೋದು, ಅಲ್ಲಿ ನೀವು ಕಂಟಿನ್ಯೂಸ್ ಇದು KCAD ಸ್ಟೇಡಿಯಂನಲ್ಲೇ ಮಾಡಿಬಿಟ್ಟಿದ್ದಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲೇ ನಡೆದು ಹೋಗೋದು, ಇದಾಗೋದು. ಅಲ್ಲಿ ಎಲ್ಲ ಗೇಟ್ಗಳನ್ನು ತೆಗೆದು ವ್ಯವಸ್ಥಿತವಾಗಿ ಮಾಡಿದ್ರು. ಇಲ್ಲೂ ಮೆಟ್ಗಳ ಮೇಲೆ ಮಾಡ್ತೀವಿ, ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದ್ರಿ, ಅಲ್ಲಿಗೂ ಬನ್ನಿ ಅಂದ್ರಿ, ಇಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ, ಅಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ. ನನಗೆ ಅಲ್ಲಿ ನಡೀತಾ ಇರೋದು ನನಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಇಲ್ಲಿ ನಡೆದಿದ್ದು ಸರಿ ನಡೆದಿದೆ, ಅದು ನನ್ನ ಜವಾಬ್ದಾರಿ, ಅಲ್ಲಿ ನಡೆದಿದ್ದು ನನ್ನ ಜವಾಬ್ದಾರಿ ಅಲ್ಲ, ಈಗ ನುಡಿಸ್ಕೊಳ್ಳೋದು. ಇದರಿಂದ ಕಪ್ಪು ಗೆದ್ದಿದ್ದು ಎಷ್ಟು ಸಂಭ್ರಮಾಚರಣೆ ಮಾಡಿದ್ರು, ಮರುದಿನ ಅಷ್ಟೇ ಶೋಕಾಚರಣೆ ಮಾಡಬೇಕಾಯ್ತಲ್ಲ. ಇದಕ್ಕೆ ಕಾರಣ ಯಾರು? ಸರ್ಕಾರ ಅಲ್ವಾ? ಈ ಹೊಣೆಗಾರಿಕೆಯಿಂದ ಹೇಗೆ ನುಡಿಸ್ಕೊಳ್ಳಿಕ್ಕೆ ನೀವು ಸಾಧ್ಯ?
ಈಗಲೂ ಕೂಡ ಪಶ್ಚಾತ್ತಾಪದ ಮಾತುಗಳೇ ನಿಮ್ಮ ಬಾಯಿಂದ ಬರ್ತಾ ಇಲ್ಲ. ಗವರ್ನರ್ನು ಕೂಡ ಕರೆದು ಆ ಗವರ್ನರ್ ಬಂದ ಆ ವೇದಿಕೆ ಹೇಗಿರಬೇಕು, ಆ ಶಿಸ್ತೇ ಇರಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೆ ಸಂಬಂಧಿಕರನ್ನೆಲ್ಲ ಕರೆಸಿ ಡ್ಯಾಸ್ ಮೇಲೆ ಕುಳಿತುಕೊಂಡು ಗವರ್ನರ್ಗೂ ಗೌರವ ಇಲ್ಲದಂತೆ ಇದನ್ನೆಲ್ಲ ಮಾಡಿದ್ರಿ. ಪ್ರೋಟೋಕಾಲ್ ಲ್ಯಾಬ್ಸ್ ಅಲ್ಲೇ ಆಯಿತು. ಆದ್ದರಿಂದಾಗಿ ನೀವು ಮಾಡಿದ ತಪ್ಪಿಗೆ ಇವತ್ತು ಇಂತಹ ಅನಾಹುತಗಳಾಗಿರೋದು. ಅದರಿಂದಾಗಿ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ನಡೆದಿದೆ. ಇದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿ ಜೆ ಪಿಯವರು ಅಂತೀರಿ. ನಾನೊಂದು ಮಾತು ಕೇಳ್ತೇನೆ, ಸರ್ಕಾರವೇ ಸತ್ತು ಬಿದ್ದಿದೆ. ಕಾಂಗ್ರೆಸ್ ನಾಯಕತ್ವ ಇವತ್ತು ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಸತ್ತ ಕಾಂಗ್ರೆಸ್ಸು ಸತ್ತ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಮಾಡಿದರೆ ಅದನ್ನು ನೀವು ಹೆಣದ ಮೇಲೆ ಅಂತ ಅಂದ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಗವರ್ನರ್ನ ಭೇಟಿ ಅನ್ಕೊಂಡಿದ್ದೇವೆ. ಯಾವತ್ತು ಅನ್ನೋದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿದ್ರೆ ತಿಳಿಸ್ತೇನೆ. ಥ್ಯಾಂಕ್ ಯು. ಇವಿಷ್ಟಾಗಿತ್ತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RCB ಕಾಲ್ತುಳಿತ ದುರಂತವಾಗಿ ಸುಮಾರು 13 ದಿನ ಕಳೆದಿದೆ. ಇದೀಗ ಬಿಜೆಪಿ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಅನೇಕ ಪ್ರತಿಭಟನೆಗಳನ್ನು, ರ್ಯಾಲಿಗಳನ್ನ ಮುಂದುವರಿಸ್ಕೊಂಡು ಬಂದಿರುವಂಥದ್ದು. ಮುಂದಿನ ನಡೆ ಏನಿದೆ ಅಂತ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಜೊತೆ ಹೇಳಿದ್ದೀನಿ. ಸರ್, ಗವರ್ನರ್ ಮನೆಗೆ ಹೋಗುವಂಥ ಪ್ಲಾನ್ನಲ್ಲಿ ಬಿಜೆಪಿ ಇದೆ ಖಂಡಿತ. ಯಾಕೆ ಅಂತಂದರೆ 3ನೇ ತಾರೀಕು ನಡೆದ ಈ RCB ವಿಜಯೋತ್ಸವದಲ್ಲಿ ಅವತ್ತು ಇಡೀ ರಾತ್ರಿ ಜನಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಳಗ್ಗೆ ಇದ್ದಕ್ಕಿದ್ದಂತೆ ಸರ್ಕಾರವೇ ಮುಂದೆ ನಿಂತು, ಇನ್ನೂ ಅವರು ನಿದ್ರೆಯಿಂದ ಎದ್ದಿರೋದಿಲ್ಲ. ಆದರೆ ಸರ್ಕಾರಕ್ಕೆ ಏನು ಹಿಡಿದಿತ್ತು? ಅಷ್ಟು ತರಾತುರಿಯಲ್ಲಿ ಅವರನ್ನು ಕರೆಸಬೇಕು, ಜನ ಸೇರಿಸ್ಬೇಕು, ಇದೆಲ್ಲ ಏನು ಹಿಡಿದಿತ್ತು? ಆದರೆ ನೀವು ಮಾಡಿದ ವಿಪರ್ಯಾಸ ಇದು ಎಂಥದ್ದಂತಂದರೆ, ನಿಮ್ಮ ಅಚಾತುರ್ಯದಿಂದ 11 ಜೀವಗಳು ಹೋದ್ವಲ್ಲ, ಇದಕ್ಕೆ ಉತ್ತರ ಯಾರು ಕೊಡಬೇಕು? ಸರ್ಕಾರವೇ ಕೊಡಬೇಕು. ಆದರೆ ಇನ್ನೊಂದು ನನಗೆ ಅರ್ಥವಾಗದೇ ಇರೋದು, ಅಲ್ಲಿ ನೀವು ಇದು KCAD ಸ್ಟೇಡಿಯಂನಲ್ಲೇ ಮಾಡಿಬಿಟ್ಟಿದ್ದಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಅಲ್ಲೇ ನಡೆದು ಹೋಗೋದು, ಇದಾಗೋದು. ಅಲ್ಲಿ ಎಲ್ಲ ಗೇಟ್ಗಳನ್ನು ತೆಗೆದು ವ್ಯವಸ್ಥಿತವಾಗಿ ಮಾಡಿದ್ರು. ಇಲ್ಲೂ ಮೆಟ್ಗಳ ಮೇಲೆ ಮಾಡ್ತೀವಿ, ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದ್ರಿ, ಅಲ್ಲಿಗೂ ಬನ್ನಿ ಅಂದ್ರಿ. ಇಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ, ಅಲ್ಲೊಬ್ಬರು ಜವಾಬ್ದಾರಿ ಅಂದ್ರಿ. ನನಗೆ ಅಲ್ಲಿ ನಡೀತಾ ಇರೋದು ನನಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಇಲ್ಲಿ ನಡೆದಿದ್ದು ಸರಿ ನಡೆದಿದೆ, ಅದು ನನ್ನ ಜವಾಬ್ದಾರಿ. ಅಲ್ಲಿ ನಡೆದಿದ್ದು ನನ್ನ ಜವಾಬ್ದಾರಿ ಅಲ್ಲ. ಈಗ ನುಡಿಸ್ಕೊಳ್ಳೋದು. ಇದರಿಂದ ಕಪ್ಪು ಗೆದ್ದಿದ್ದು ಎಷ್ಟು ಸಂಭ್ರಮಾಚರಣೆ ಮಾಡಿದ್ರು, ಮರುದಿನ ಅಷ್ಟೇ ಶೋಕಾಚರಣೆ ಮಾಡಬೇಕಾಯ್ತಲ್ಲ. ಇದಕ್ಕೆ ಕಾರಣ ಯಾರು? ಸರ್ಕಾರ ಅಲ್ವಾ? ಈ ಹೊಣೆಗಾರಿಕೆಯಿಂದ ಹೇಗೆ ನುಡಿಸ್ಕೊಳ್ಳಿಕ್ಕೆ ನೀವು ಸಾಧ್ಯ? ಈಗಲೂ ಕೂಡ ಪಶ್ಚಾತ್ತಾಪದ ಮಾತುಗಳೇ ನಿಮ್ಮ ಬಾಯಿಂದ ಬರ್ತಾ ಇಲ್ಲ. ಗವರ್ನರ್ನು ಕೂಡ ಕರೆದು ಆ ಗವರ್ನರ್ ಬಂದ ಆ ವೇದಿಕೆ ಹೇಗಿರಬೇಕು, ಆ ಶಿಸ್ತೇ ಇರಲಿಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮಗೆ ಸಂಬಂಧಿಕರನ್ನೆಲ್ಲ ಕರೆಸಿ ಡ್ಯಾಸ್ ಮೇಲೆ ಕುಳಿತುಕೊಂಡು ಗವರ್ನರ್ಗೂ ಗೌರವ ಇಲ್ಲದಂತೆ ಇದನ್ನೆಲ್ಲ ಮಾಡಿದ್ರಿ. ಪ್ರೋಟೋಕಾಲ್ ಲ್ಯಾಬ್ಸ್ ಅಲ್ಲೇ ಆಯಿತು. ಆದ್ದರಿಂದಾಗಿ ನೀವು ಮಾಡಿದ ತಪ್ಪಿಗೆ ಇವತ್ತು ಇಂತಹ ಅನಾಹುತಗಳಾಗಿರೋದು. ಅದರಿಂದಾಗಿ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ನಡೆದಿದೆ. ಇದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿ ಜೆ ಪಿಯವರು ಅಂತೀರಿ. ನಾನೊಂದು ಮಾತು ಕೇಳ್ತೇನೆ, ಸರ್ಕಾರವೇ ಸತ್ತು ಬಿದ್ದಿದೆ. ಕಾಂಗ್ರೆಸ್ ನಾಯಕತ್ವ ಇವತ್ತು ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಸತ್ತ ಕಾಂಗ್ರೆಸ್ಸು ಸತ್ತ ಸರ್ಕಾರದ ವಿರುದ್ಧವಾಗಿ ನಮ್ಮ ಹೋರಾಟ ಮಾಡಿದರೆ ಅದನ್ನು ನೀವು ಹೆಣದ ಮೇಲೆ ಅಂತ ಅಂದ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಗವರ್ನರ್ನ ಭೇಟಿ ಅನ್ಕೊಂಡಿದ್ದೇವೆ. ಯಾವತ್ತು ಅನ್ನೋದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿದ್ರೆ ತಿಳಿಸ್ತೇನೆ. ಥ್ಯಾಂಕ್ ಯು. ಇವಿಷ್ಟಾಗಿತ್ತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.